ಇರಾನ್ ಮತ್ತು ಅಮೆರಿಕದ ನಡುವಿನ ಯುದ್ಧ, ಆ ಯುದ್ಧದ ಭೀತಿ ಮತ್ತು ಭಾರತ ಸೇರಿದಂತೆ ಪ್ರಪಂಚದ ಆರ್ಥಿಕತೆಯ ಮೇಲೆ ಉಂಟಾಗ್ತಾ ಇರುವಂಥ ಪರಿಣಾಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್, ಈ ನೆಗೋಸಿಯೇಷನ್ಸ್ ಹೆಂಗೆ ನಡೆಯುತ್ತೆ ಸರ್ ಎರಡು ದೇಶಗಳ ಮಧ್ಯೆ? ಈಗ ಇರಾನ್ ಹಿಡ್ಕೊಂಡು ಕೂತಿರೋದು ಹಾರ್ಮುಜ್ ಜಲಸಂಧಿನ, ಅಮೆರಿಕ ಹಿಡ್ಕೊಂಡು ಕೂತಿರೋದು ಹಾರ್ಮುಜ್ ಜಲಸಂಧಿಯ ಮುತ್ತಿಗೆಯನ್ನು. ಸರ್, ಇಬ್ಬರು ಒಂದೇ, ಇಬ್ಬರ ದಾಳನೂ ಒಂದೇ ಸರ್. ಬಟ್ ಇಬ್ಬರಲ್ಲೂ ಒಂದು ಅಮಿಕಬಲ್ ಸೆಟಲ್ಮೆಂಟ್ ಯಾಕೆ ಆಗ್ತಾ ಇಲ್ಲ? ನೋಡಿ, ಪರಮಾಣು ಎನ್ರಿಚ್ಮೆಂಟ್ ಅಂತಂದ್ರು, ಈಗ ಅವರೇ ಎಲ್ಲ ಘಟಕಗಳನ್ನು ಉಡಾಯಿಸಿದ್ದಾರೆ. ನಾಯಕತ್ವ ಬದಲಾವಣೆ ಅಂದರು, ಅಲ್ಲಿ ನಾಯಕ ಯಾರು ಅಂತ ಟ್ರಂಪ್ಗೆ ಗೊತ್ತಿಲ್ಲ, ನಿನ್ನೆ ಅದನ್ನೇ ಹೇಳಿದ್ದಾರೆ. ಸೊ ಇನ್ನೇನು ಬೇಕು ಸರ್ ಅವರಿಗೆ? ಅದಕ್ಕೆ ನೋಡಿ, ಮಾತುಕತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗೋದು ಅಂತ ಹೇಳಿದರೆ, ಒಂದೇ ಕ್ಯಾಪ್ಚರ್ಡ್ ಏರಿಯಾವನ್ನು ನೀವು ಬಿಡಿ, ನಾವು ತಗೊಂಡಿದ್ದು ನಾವು ಬಿಡ್ತೀವಿ ಅಂತ ಪರಿಸ್ಥಿತಿ ಇಲ್ಲ ಈಗ. ಇರಾನ್ ಕ್ಯಾಪ್ಚರ್ ಮಾಡಿಲ್ಲ ಜಾಗ ಖಾಲಿ ಮಾಡಲಿಕ್ಕೆ, ಇವರು ಕ್ಯಾಪ್ಚರ್ ಮಾಡಿಲ್ಲ ಜಾಗ ಖಾಲಿ ಮಾಡಲಿಕ್ಕೆ. ಈಗ ಬಂದಿರೋದು ಮೇಯ್ನ್ ಆಯಿಲ್ ಇಶ್ಯೂ. ಇದು ಆರ್ಥಿಕ ಪರಿಸ್ಥಿತಿ ಮೇಲೇನೆ ಇದು ಆಗಿರೋದು. ಆಯಿಲ್ ವಾಸ್ ನಾಟ್ ಅಟ್ ಆಲ್ ಇಶ್ಯೂ ಅಲ್ವಾ ಸರ್? ಬಿಗಿನಿಂಗ್ ಅಲ್ಲಿ ಆಯಿಲ್ ಅಲ್ಲ ಇವ್ರದ್ದು ಏನು ಪರಮಾಣು ಇಲ್ಲ. ಇದು ಮೇಯ್ನ್ ಆಗಿರೋದು ಇಸ್ರೇಲಿಗೆ ಅಮೆರಿಕ ಕೊಡ್ತಾ ಇರೋದು ಆಯಿಲ್ ಕಂಟ್ರೋಲ್ ಮಾಡಲಿಕ್ಕೆ. ಗಲ್ಫ್ ರಾಷ್ಟ್ರಗಳಲ್ಲಿ ಸೇನಾ ನೆಲೆಗಳು ಕೊಟ್ಟಿರೋದು ಅದಕ್ಕೋಸ್ಕರನೇ. ಅಮೇರಿಕನ್ ಸೇನಾ ನೆಲೆಗಳು ಮಾಡಿರೋದು ಕುವೈಟಲ್ಲಿ ಆಗಲಿ, UAE ಎಲ್ಲ ಕಡೆಯೂ ಕೊಟ್ಟಿರೋದು ಅವರು. ಸೊ ಈ ಅಮೇರಿಕನ್ ಬೇಸಸ್ಗಳು ಯಾಕೆ ಇದೆ ಅಂತ ಹೇಳಿದರೆ, ಟು ಕಂಟ್ರೋಲ್ ದಿ ಆಯಿಲ್ ಆಯಿಲ್ ಬಿಸ್ನೆಸ್ಸಸ್ಗಳನ್ನ. ಟ್ರಂಪ್ ಅಳಿಯನೇ ಅಲ್ಲಿ UAE ಅವನು ಆಯಿಲ್ ಕಂಪನಿಗಳಲ್ಲಿ ಕಂಪ್ಲೀಟ್ ನೋಡ್ಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರವೇ ಇರಾನ್ ಯಾವಾಗ ನೋಡಿದ್ರು ಸಹ ಫೈರ್ ಮಾಡ್ತಿರೋದು ಆಯಿಲ್ ವೆಲ್ಸ್ಗಳ ಮೇಲೆ. ಯಾವುದು ಗಲ್ಫ್ ರಾಷ್ಟ್ರಗಳ ಆಯಿಲ್ ವೆಲ್ಸ್ಗಳ ಮೇಲೆ. ಬಿಕಾಸ್ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅಂತ ಇಲ್ಲ, ಈಗ ಅಮೆರಿಕನ್ ಎಗ್ನಿಸ್ಟ್ ಮಾಡ್ತಾ ಇದ್ದಾರೆ ಅವರು. ಅಲ್ಲ ಸರ್, ಈಗ ಯುದ್ಧ, ಈಗ ಖಂಡಾಂತರ ಕ್ಷಿಪಣಿ ಅಂತೂ ಅವರಿಲ್ಲ ಅಮೆರಿಕದ ಮೇಲೆ ಡೈರೆಕ್ಟ್ ಆಗಿ ಅವರು ದಾಳಿ ಮಾಡೋದಕ್ಕೆ. ಸೊ ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಯಾವ ರಾಷ್ಟ್ರಗಳು ತಮ್ಮ ನೆಲೆಯನ್ನು ಬಿಟ್ಟುಕೊಟ್ಟಿದೆ ಆ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡುತ್ತೆ. ಬಿಕಾಸ್ ನಾವು ಬರೀ ಹೊಡೆಸ್ಕೊತಿರ್ತೀವಿ, ನಾವು ರಿವರ್ಸ್ ನಿಮ್ಗೆ ಹೊಡೆಯಲ್ಲ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದಲ್ಲ. ನೀವು ನಿಮ್ಮ ದೇಶದ ನೆಲೆಗಳನ್ನು ಅಮೆರಿಕಾಗೆ ಬಿಟ್ಕೊಟ್ಟು ಇರಾನ್ ಮೇಲೆ ದಾಳಿ ಮಾಡಿಸಿ, ಇರಾನ್ ನಮ್ಮ ಮೇಲೆ ದಾಳಿ ಮಾಡಬಾರ್ದು ಅನ್ನೋದು ಅದೆಂತ ಲಾಜಿಕ್ ಅದು? ಒಂದು ಹೌದು, ಯಾಕಂದ್ರೆ ಇವರು ಸೂಪರ್ ಪವರ್ ಅಂತೇಳಿ ತೋರಿಸ್ಕೊಳ್ತಾ ಇದ್ದಾರೆ. ಅವ್ರು ಯಾಕೆ ಆಯಿಲ್ ವೆಲ್ಸ್ಗಳು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಈ ಗಲ್ಫ್ ರಾಷ್ಟ್ರಗಳನ್ನು ಫಸ್ಟ್ ಈ ಅಮೆರಿಕನ್ಸನ್ನು ಖಾಲಿ ಮಾಡಿ, ಮಿಡ್ಲ್ ಈಸ್ಟಲ್ಲಿ ಒಂದು ಅಮೆರಿಕನ್ ಬೇಸ್ ಕೂಡ ಇರಬಾರ್ದು ಅಂತ ಅವರ ಒಂದು ಉದ್ದೇಶ. ಇರಾನ್ನವರು ಇತ್ತು, ಆದರೆ ಈಗಿಲ್ಲ. ಇರಾನು ಕೂಡ ಭಾಳ ಸರ್ವನಾಶ ಆಗೋ ತುದಿಗೆ ಬಂದು ನಿಂತಿದೆ. ಈಗ ಇವರಿಬ್ಬರಿಗೂ ಬೇಕಾಗಿರೋದು ಹಾರ್ಮುಜ್ ಜಲಸಂಧಿ ಮತ್ತು ಅದರ ಮೂಲಕ ಹಾದು ಹೋಗುವಂಥ ಹಡಗುಗಳು, ಅದರಿಂದ ಜನರೇಟ್ ಆಗುವಂತಹ ಆದಾಯವನ್ನು ನಾವು ಹೆಂಗೆ ಹಂಚ್ಕೋಬೇಕು, ಅದನ್ನು ಹೆಂಗೆ ನಾವು ಇಬ್ಬರು ಕೂಡಿ ಮಾಡಬೇಕು ಅನ್ನೋದ್ರವರೆಗೆ ಬಂದು ನಿಂತ್ಕೊಂಡಿದೆ ಈಗ. ಅದಷ್ಟೇ ಸರ್. ಸೊ ಈಗ ಅಮೇರಿಕಾದ ಒಂದು ಹಪಹಪಿತನ, ಇರಾನ್ನ ಮೊಂಡುತನ ಇವತ್ತು ನಾವೆಲ್ಲರೂ ಸಫರ್ ಆಗುವಂತಹ ಸಂದರ್ಭಕ್ಕೆ ಬಂದು ನಿಂತಿದೆ. ಬಟ್ ಅಮೇರಿಕ ಹೆಂಗೆ ಪೊಟ್ರೆ ಮಾಡ್ತಾ ಇದೆ ಅಂದರೆ, ನಾನು ಇಡೀ ವಿಶ್ವವನ್ನೇ ಒಂದು ರಕ್ಷಣೆ ಮಾಡುವಂತಹ ಒಂದು ದೊಡ್ಡ ನಾನು ಆಪತ್ತು ಬಾಂಧವ ಅನ್ನೋ ಥರದಲ್ಲಿ ಬಿಲ್ಡಪ್ ಕೊಡ್ತಾ ಇದೆ. ಅವ್ರದ್ದು ಇರೋದು ಫುಲ್ ಸೆಲ್ಫಿಶ್ ಮೋಟಿವ್ ಅವ್ರದ್ದು. ಯಾವ ದೇಶಗಳಿಗೂ ಉದ್ಧಾರ ಮಾಡ್ತಾ ಇಲ್ಲ. ಯಾರು ಬಿಸ್ನೆಸ್ ಕಂಪ್ಲೀಟ್ ಆಯಿಲ್ ಬಿಸ್ನೆಸ್ಗಳದ್ದು ಅವ್ರದ್ದು ಎಫೆಕ್ಟ್ ಆಗ್ತಾ ಇದೆ. ಒಂದು ಎರಡನೇದು ಅಂತ ಹೇಳಿದರೆ, ಈಗ ನೀವು ನೆಗೋಷಿಯೇಷನ್ ಅಂತ ಹೇಳ್ತಿದ್ದೀರಿ. ಹೌದು, ಹೆಂಗೆ ಮಾತುಕತೆ? ಈಗ ಇಸ್ಲಾಮಾಬಾದ್ ಬಿಡಿ ಸರ್, ಅವ್ರು ಬ್ರೋಕರ್ ಕೆಲಸ, ಅವ್ರಿಗೆ ಸರಿಯಾಗಿ ಅದನ್ನು ಮಾಡಕ್ ಬರಲ್ಲ, ಅದು ಬೇರೆ ವಿಚಾರ. ಈಗ ಅವ್ರನ್ನ ಯಾರನ್ನೂ ನಂಬ್ತಾ ಇಲ್ಲ. ವಾಪಸ್ ಎಲ್ಲರೂ ಬೇಡ, ನಿಮ್ಮ ಇಸ್ಲಾಮಾಬಾದ್ ಬೇಡ, ನಿಮ್ದೇನು ಬೇಡ ಅಂತ ಹೇಳ್ತಾ ಇದಾರೆ. ಬಟ್ ಸಮ್ಹೌ ಯಾರಾದ್ರೂ ಒಂದು ಹೆಜ್ಜೆ ಮುಂದೆ ಇಡಬೇಕಲ್ಲ ಸರ್. ಅದು ನಿನ್ನೆ ಅದೇ ಹೇಳಿದ್ನಲ್ಲ, ನೆಗೋಷಿಯೇಷನ್ಸ್ಗಳಿಗೆ ನನ್ನ ಮನಸ್ಸಿಗೆ ಹೇಳಿ ಸರ್. ಬಿಕಾಸ್ ಯು ಆಸ್ಕ್ ದಿ ಫಸ್ಟ್ ಯಾಕೆ ಮಾಡಿದ್ರು ಅಂತ. ಇಸ್ರಾಯೇಲ್ ಇದೆ ಸೇಮ್ ಗಲ್ಫ್ ಏರಿಯಾದಲ್ಲಿ. ಇಸ್ರಾಯೇಲ್ ಮೇಲೆ ಇವರಿಗೆ ಕಣ್ಣು, ಇರಾನ್ ಮೇಲೆ. ಯಾಕೆ? ಇವರು ಯುರೇನಿಯಂ ಎನ್ರಿಚ್ಮೆಂಟ್ ಇಸ್ ಅಕ್ರಾಸ್ 60%, ವಿಚ್ ಈಸ್ ಹೆಲ್ಪ್ ಫಾರ್ ಆಟಮ್ ಬಾಂಬ್. ವೆರಾಸ್ ದ ಯುರೇನಿಯಮನ್ನು ಅವರು ಖಾಲಿ ಎನರ್ಜಿಗೆ ಮಾತ್ರ ಉಪಯೋಗಿಸ್ಬಿಟ್ಟು ಪ್ರಾಮಿಸ್ ಮಾಡಿದ್ರು, ಅಗ್ರಿಮೆಂಟ್ ಕೂಡ ಆಗಿದೆ. ಆದರೆ ಇವರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯಿತು, ಯುರೇನಿಯಮನ್ನು ಸೆಂಟ್ರಿಫ್ಯೂಸ್ ಮಾಡಿ 60% ತನಕ ತೊಗೊಂಡೋದ್ರು. ಇದು 60% ಹೋಗಿದೆ ಅಂತ ಹೇಳಿಬಿಟ್ಟು ಇಸ್ರಾಯೇಲ್ಗೆ ಭಯ ಬಂತು. ಇವರು ಫಸ್ಟ್ ಬಾಂಬ್ ಹಾಕೋದು ಇಸ್ರಾಯೇಲ್ ಮೇಲೆ ಅಂತ. ಯಾಕೆಂದರೆ ಇರಾನ್ನವರು ಹೂತೀಸ್, ಆಮೇಲೆ ಹಿಜ್ಬುಲ್ಲಾಸ್, ಬೇರೆ ಕಂಟ್ರಿನಲ್ಲಿ ಸಿರಿಯಾ ಆ್ಯಂಡ್ ಲೆಬನಾನ್ನಲ್ಲಿ ಎಲ್ಲ ಟೆರರಿಸ್ಟನ್ನು ಉತ್ಪಾದನೆ ಮಾಡಿದ್ದು ಇವರೇ.
ಇರಾನ್ನವರು. ಅದು ಸಪೋರ್ಟ್ ಮಾಡಿದವರು ಅಮೆರಿಕದವರು. ಹೌದು, ಸಪೋರ್ಟ್ ಮಾಡಿ ಅಮೆರಿಕ ಅಂದ್ರೆ ಇಲ್ಲ, ಅಮೆರಿಕ ಸಪೋರ್ಟ್ ಮಾಡಿಲ್ಲ, ಸಪೋರ್ಟ್ ಮಾಡಿದ್ದು ಅಮೆರಿಕ ಸಪೋರ್ಟ್ ಮಾಡಿ ಇಸ್ರೇಲ್ಗೆ. ಈ ಹುತೀಸ್ ಮಾಡಿದ್ದು ಇವರು ಇರಾನ್ನವರೇ, ಅಂದ್ರೆ ಟು ಫೈಟ್ ಇರಾನ್ನ ಪ್ರಾಕ್ಸಿ ಗ್ರೂಪ್ಸ್ಗೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡಿದವರು ಅಮೆರಿಕದವರು ಈ ಹಿಂದೆ. ಬಟ್ ಸರ್ ಡೆಫಿನೆಟ್ಲಿ ಈಗ ಇಸ್ರೇಲ್ ಒಂದು ಪರಮಾಣು ಅವಲಂಬಿತ ದೇಶ ಆಗಿದೆ. ಇರಾನು ಕೂಡ ತನ್ನ ನೈಸರ್ಗಿಕವಾಗಿ ತನ್ನ ಒಡಲಲ್ಲಿ ಸಿಗುವಂತಹ ಯುರೇನಿಯಮನ್ನು ಎನ್ರಿಚ್ ಮಾಡಿಕೊಂಡು ತಾನೂ ಒಂದು ನ್ಯೂಕ್ಲಿಯರ್ ಪವರ್ ರಾಷ್ಟ್ರ ಆಗಬೇಕು ಅಂತ ಬಯಸೋದು ತನ್ನ ರಕ್ಷಣಾತ್ಮಕವಾದಂತಹ ನಡೆಯ ಒಂದು ಪ್ರಮುಖ ಹೆಜ್ಜೆ. ಅದಕ್ಕೆ ಇಸ್ರೇಲ್ಗೆ ತೊಂದರೆ ಇದೆ, ಬಿಕಾಸ್ ಅವ್ರೇನಾದರೂ ನ್ಯೂಕ್ಲಿಯರ್ ಬಾಂಬ್ ಮಾಡಿದ್ರೆ ಫಸ್ಟ್ ನಮ್ಮನ್ನೇ ಉಡಾಯಿಸ್ತಾರೆ ಅಂತ. ಅದಕ್ಕೆ ಟ್ರಂಪ್ ತಲೆ ಕೆಡಿಸಿ ಈಗ ಕರ್ಕೊಂಡು ಬಂದಿದ್ದಾರೆ, ಕರೆಕ್ಟ್. ಬಟ್ ನಾನು ಹೇಳ್ತಾ ಇರೋದು ಹೆಂಗೆ ನೆಗೋಷಿಯೇಷನ್ ಯಾರಾದರೂ ಮುಂದೆ ಬರಬೇಕಲ್ಲ. ಈಗ ಅರಾಕ್ಚಿ ಇಸ್ಲಾಮಾಬಾದ್ ಹೋದ, ಒಮಾನ್ ಹೋದ, ಈಗ ರಷ್ಯಾಗೆ ಹೊಂಟಿದ್ದಾನೆ. ಸೊ ಹಿಂಗೆ ಊರೂರು ಅಡ್ಡಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ರಷ್ಯಾನ ಮುಂದೆ ಬಿಡಬೇಕು ಅಂತಾನ ಸರ್, ಹೆಂಗಿದು? ಏನು ಗೊತ್ತಾ, ಏನು ಈಗ ಫ್ರಾನ್ಸ್ ಮತ್ತು ಜರ್ಮನಿ, UK ಈ 3 ರಾಷ್ಟ್ರಗಳು ಸೇರಿಕೊಂಡು ಬೇರೆಯವರೆಲ್ಲ ಸೇರಿಕೊಂಡು ಮಾತಾಡಬೇಕು. ಮಾತಾಡೋದಕ್ಕಿಂತ ಮುಂಚೆ ಅವ್ರು ಇರಾನ್ನವರು ಏನು ಗೊತ್ತಾ, ಅವರಿಗೆ ಹೆದರಿಕೆ ಇಸ್ರೇಲ್. ಇವ್ರು ಹೇಳಿದ ಹಾಗೆ ಇಸ್ರೇಲ್ ಈಸ್ ದ ಮೇಯ್ನ್ ಅವರಿಗೆ ಇದು ಕಂಟೆನ್ಷನ್. ಅದು ಯಾಕೆಂತ ಹೇಳಿದ್ರೆ ಇದು ಒಂದು ಸರಿ ಫಸ್ಟ್ ಟೈಮ್ ಅಲ್ಲ ಇರಾನ್ ಇಸ್ರೇಲ್ ವಾರ ಆಗಿದ್ದು. ಈಗ ಹೋದ ವರ್ಷನೂ ಆ ಕಡೆ ವರ್ಷನೂ ಆಗಿದೆ. ಸೊ 14 ದಿವಸ ಆಗ್ತಾ ಇದೆ, ಇದು ಕಂಟಿನ್ಯೂಸ್ ಆಗ್ತಾ ಇದೆ. ಅವ್ರಿಗೆ ಇರಾನನ್ನು ಕಂಪ್ಲೀಟ್ಲಿ ಮಿಲಿಟ್ರಿ ಇನ್ಫ್ರಾಸ್ಟ್ರಕ್ಚರ್ನ ಡಿಸ್ಮ್ಯಾಂಟಲ್ ಮಾಡಬೇಕು ಅಂತೇಳಿ ಇಸ್ರೇಲ್ ನಿಂತು ಅದಕ್ಕೋಸ್ಕರ ಅಮೇರಿಕಾ ಬಂದಿರೋದು. ಅದು ಅದೇ ಔತೀಸ್ಗಳು ಅವರು ಇಜ್ಬುಗಳು ಇದು ಮಾಡಲಿಕ್ಕೆ. ಈಗ ನೆಗೋಷಿಯೇಷನ್ ಮಾಡಬೇಕಂತ ಹೇಳಿದ್ರೆ ಪ್ರಾಪರಾಗಿ ಅವರು ಕೂತು ಅವರ ಫಸ್ಟು ವಿತ್ಡ್ರಾವಲ್ ಆಫ್ ದಿ ಟ್ರೂಪ್ಸ್ಗಳನ್ನ ಬ್ಯಾಕ್ ಸೈಡ್ ತಗೊಳ್ಳಿಕ್ಕೆ ಅಮೇರಿಕಾ ಟ್ರೂಪ್ಸ್ಗಳನ್ನ ಬ್ಯಾಕ್ ಸೈಡ್ ತೊಗೋಬೇಕು. ತಮ್ಮ ಏರ್ಕ್ರಾಫ್ಟ್ಸ್ಗಳನ್ನು ವಾಪಸ್ ಕಳಿಸ್ತಾ ಇರಬೇಕು, ಹಿಂದೆ ಸರಿತಾ ಇರಬೇಕು. ಇನ್ ಆಲ್ ಫಾರ್ಮ್ಸ್ ಫಾರ್ ದಿ ಸೇಫ್ಟಿ ಡಿಸ್ಟೆನ್ಸಸ್. ಸೇಫ್ಟಿ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ಗಳು ಆಗಬೇಕು ಅಷ್ಟು ಹಿಂದೆ ಹೋಗಿ ನಿಲ್ಲಬೇಕು ಅವರು. ಹೌದು. ಆಗ ಇವರು IRGC ಅವರು ಏನು ಫಾರ್ವರ್ಡ್ ಪೊಸಿಷನ್ ಇದ್ದರೆ ಅವರು ಹಿಂದೆ ಸರಿಬೇಕು. ಈ ರೀತಿಯೆಲ್ಲ ಕೆಲವು ಕಂಡೀಷನ್ಸ್ಗಳನ್ನು ಮಾಡಿಕೊಂಡು ಅದನ್ನೇ ಬರೀ ಮಾತುಕತೆ ಅಲ್ಲ, ಅದನ್ನು ಎನ್ಶೂರ್ ಮಾಡಬೇಕು. ಹೌದು, ನಿಜವಾದ ಗ್ಯಾರಂಟಿ ಕೊಡಬೇಕು. ಸುಮ್ಮನೆ ಬಾಯಿ ಮಾತಿಂದ ಈಗ ನಾವು ಮತ್ತೆ ಒಬಾಮಾ ಡೀಲ್ ಮಾಡ್ಕೊಂಡಿರೋದನ್ನ ಟ್ರಂಪ್ ಅಂತ ಹೆಂಗೆ ಅದನ್ನ ವಾಶ್ಔಟ್ ಮಾಡಿದ್ರೆ ಆ ಥರದಲ್ಲಿ ಆಗ್ಬೋದು. ಹೌದು. ಮತ್ತೆ ಇದನ್ನ ಉಸ್ತುವಾರಿ ನೋಡ್ಲಿಕ್ಕೆ ಒಂದು ರಾಷ್ಟ್ರಗಳು ಒಂದು ಈಗಂತೂ ಈ ವಿಶ್ವಸಂಸ್ಥೆ ಹೆಸರಿಗೆ ಆಗಿಬಿಟ್ಟಿದ್ದಂತ ಕಾಣ್ತದೆ. ಅದಕ್ಕೇನು ಪವರೇ ಉಳಿದಿಲ್ಲ. ಈ ವಿಶ್ವಸಂಸ್ಥೆ ಆಕ್ಚುಲಿ ಇದರಲ್ಲಿ ಬರಬೇಕಿತ್ತು ಅವರು.